ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ನೋಡಿ, ಅನುಮತಿ ಸಿಕ್ಕಿದೆ. ಅನುಮತಿಗಾಗಿ ಕಾಯ್ತಾ ಇದ್ರು ಅಧಿಕಾರಿಗಳು. ಪರ್ಮಿಷನ್ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದಾಗಿ ಇದೀಗ ಪರ್ಮಿಷನ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2-3 ದಿನಗಳಿಂದ ನೀವು ಗಮನಿಸಿದ್ದೀರಿ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇತ್ತು. ರಾಜಾರೋಷವಾಗಿರ್ತಾ ಇದ್ರು, ತಮಗ್ ಬೇಕಾದಂತಿರ್ತಾ ಇದ್ರು ಅಂತ. ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಿತ್ತು. ನ್ಯಾಯಾಲಯದಿಂದ ಆದೇಶವನ್ನ ಪಡೆದಂತ ಪೊಲೀಸರು 24ನೇ ACMM ಕೋರ್ಟ್ ನಿಂದ ಆದೇಶ ಆಗಿದೆ, ಶಿಫ್ಟ್ ಮಾಡಬಹುದು ಅನ್ನೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ ಎಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ. ನ್ಯಾಯಾಲಯದಿಂದ ಆದೇಶವನ್ನ ಪಡೆದಿದ್ದಾರೆ ಪೊಲೀಸರು. ಶಿಫ್ಟ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಾಗಿದೆ, ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ದರ್ಶನ್ ರನ್ನ. ಬಹಳಷ್ಟು ಪ್ರಶ್ನೆಗಳಿತ್ತು. ದರ್ಶನ್ ರನ್ನ ಶಿಫ್ಟ್ ಮಾಡ್ತಾರಾ ಅಥವಾ ಅವ್ರ ಜೊತೆ ಕೂತಿದ್ರಲ್ಲ ರೌಡಿ ಶೀಟರ್ಗಳು, ಅವ್ರಗಳನ್ನ ಶಿಫ್ಟ್ ಮಾಡ್ತಾರಾ? ಇಬ್ರಲ್ಲೊಬ್ರನ್ನ ಶಿಫ್ಟ್ ಮಾಡಬೇಕು. ಜೊತೆಗೆ ಶಿಫ್ಟ್ ಮಾಡಿದ್ರೆ ಯಾವ ಜೈಲಿಗೆ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದ್ವು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವ್ರುಗಳು ಇಷ್ಟು ದಿನ ಇದ್ದಂತ ರೀತಿ, ದರ್ಶನ್ ಆಗಿರ್ಬೋದು, ಆತನ ಮ್ಯಾನೇಜರ್ ಎಲ್ಲರೂ ಕೂಡ ಇದ್ದಂತ ರೀತಿ ಇವತ್ತು ಈ ಬದಲಾವಣೆಗೆ ಕಾರಣ ಆಗಿದೆ. ಒಂದಷ್ಟು ಜನರನ್ನ ಸಸ್ಪೆಂಡ್ ಮಾಡಲಾಯಿತು. ಜೈಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು. ಇದೀಗ ಇವ್ರುಗಳನ್ನು ಕೂಡ ಶಿಫ್ಟ್ ಮಾಡಬೇಕು. ಇಲ್ಲಾಂದ್ರೆ ಮತ್ತಿದೇ ರೀತಿ ಮುಂದುವರಿಯುವಂತ ಸಾಧ್ಯತೆಗಳು ಇದೆ ಅನ್ನೋದಕ್ಕೆ TV9 ನಿರಂತರವಾಗಿ ಸುದ್ದಿಯನ್ನ ಪ್ರಕಟ ಮಾಡಿತ್ತು. ಯಾವ ರೀತಿ ಅವ್ಯವಸ್ಥೆ ಇದೆ ಅನ್ನೋದನ್ನ ತೋರಿಸಿತ್ತು. ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದ ಜೈಲ್ ಒಳಗೆ ಅನ್ನೋದನ್ನ ಹೇಳಿತ್ತು. ಜೊತೆಗೆ ಶಿಫ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಪ್ರೆಡಿಕ್ಟ್ ಮಾಡಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇದಾಗಲೇ ಪ್ರಿಡಿಕ್ಟ್ ಮಾಡಿದ ಪ್ರಕಾರವಾಗಿ ದರ್ಶನ್ ರನ್ನೇ ಶಿಫ್ಟ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್ ಈ ಕ್ಷಣಕ್ಕೆ? ಚೈತ್ರ, ಅಂದ್ರೆ ನ್ಯಾಯಾಲಯಕ್ಕೆ 24ನೇ ACMM ನ್ಯಾಯಾಲಯಕ್ಕೆ ಚೀಫ್ ಸೂಪರಿಂಟೆಂಡೆಂಟ್ ಪ್ರಿಸನ್ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಸಾಕಷ್ಟು ಒಂದು ಸುದ್ದಿ ಆದ ನಂತರ, ಫೋಟೋಗಳೆಲ್ಲ ಹೊರಗೆ ಬಂದ ನಂತರವಾಗಿ ಮತ್ತೆ ಬೆಂಗಳೂರು ಸಿಟಿ ಪೊಲೀಸರು ಸಹಿತ ಜೈಲು ಇಲಾಖೆಗೆ ಅಂದ್ರೆ ಬಂದಿಖಾನೆ ಇಲಾಖೆಗೆ ಒಂದು ಮನವಿಯನ್ನ ಮಾಡಿದ್ರು. ಎಲ್ಲರನ್ನೂ ಡಿಸ್ಮ್ಯಾಂಟಲ್ ಮಾಡಿ ಅವ್ರನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತೇಳಿ ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು. ನ್ಯಾಯಾಲಯ ಮನವಿಯನ್ನ ಪುರಸ್ಕರಿಸಿ ಈಗ ಆದೇಶವನ್ನ ಮಾಡಿದೆ. ಈಗಷ್ಟೇ ಸಿಕ್ಕಿರೋ ಮಾಹಿತಿ ಪ್ರಕಾರ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಅದರಂತೆ ಉಳಿದಂತ ಎಲ್ಲಾ ಆರೋಪಿಗಳನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಏನೋ ಒಂಥರ ಜಾಯಿಂಟ್ ಫ್ಯಾಮಿಲಿ ತರ ಎಲ್ಲರೂ ಕೂಡ ಪರಪ್ ನಗರದಲ್ಲಿ ಒಂದೇ ಕಡೆ ಇಟ್ಕೊಂಡು ಎಂಜಾಯ್ ಮಾಡೋ ರೀತಿಯಲ್ಲಿ ಏನಿದ್ರು ಅವರೆಲ್ಲರನ್ನು ಕೂಡ ಬೇರೆ ಬೇರೆ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಹಾಕಿದ್ರೆ ಆತನ ಆತ್ಮೀಯ ಶಿಷ್ಯನಾಗಿದ್ದಂತ ನಾಗರಾಜು, ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್ ಮತ್ತೆ ನಾಗರಾಜು 3 ಜನ ಏನ್ ಕೂತಿರ್ತಾರೆ ಅದರಲ್ಲಿ ನಾಗರಾಜುನ ಗುಲ್ಬರ್ಗ ಜೈಲಿಗೆ ಹಾಕಿದ್ದಾರೆ. ಪವನ್ ಮತ್ತೆ ರಾಘವೇಂದ್ರ, ನಂದೀಶ್ ಈ 3 ಜನ ಆರೋಪಿಗಳನ್ನ ಮೈಸೂರು ಜೈಲಿಗೆ ಹಾಕಿದ್ದಾರೆ. ಜಗದೀಶ ಅನ್ನ ಶಿವಮೊಗ್ಗ ಜೈಲಿಗೆ ಹಾಕಿದ್ದಾರೆ. ಧನ್ರಾಜನ್ನ ಧಾರವಾಡ ಜೈಲಿಗೆ ಹಾಕಿದ್ದಾರೆ. ವಿನಯ್ ಏನಿದೆ, ಸೋನಿ ಬ್ರೂಕ್ ಓನರ್ ವಿನಯ್ ಏನಿದ್ದಾನೆ ಆತನನ್ನ ವಿಜಯಪುರ ಜೈಲಿಗೆ ಹಾಕಿದ್ದಾರೆ. ಲಕ್ಷ್ಮಣನನ್ನ ಶಿವಮೊಗ್ಗ ಜೈಲಿಗೆ ಹಾಕಿದ್ದಾರೆ. ಪ್ರದೋಷ್ ಹಣಕಾಸಿನ ಎಲ್ಲ ವ್ಯವಹಾರವನ್ನ ಮಾಡಿ ಇಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಸಹಾಯ ಮಾಡಿದಂತ ಪ್ರದೋಷ್ನ ಬೆಳಗಾವಿ ಜೈಲಿಗೆ ಹಾಕಿದ್ದಾರೆ. ಪವಿತ್ರ ಗೌಡನ್ನ ಪರಪ್ ನಗರದಲ್ಲಿ ಉಳಿಸಿದ್ದಾರೆ. ಮತ್ತೆ ಅನುಕುಮಾರ್ ಅಂತ ಇರುವ ಇನ್ನೊಬ್ಬ ಆರೋಪಿಯನ್ನ ಪರಪ್ ನಗರದಲ್ಲಿ ಉಳಿಸಿದ್ದಾರೆ. ದೀಪಕ್ ಅನ್ನೋ ಇನ್ನೊಬ್ಬ ಆರೋಪಿಯನ್ನ ಪರಪ್ ನಗರದಲ್ಲಿ ಉಳಿಸಿದ್ದಾರೆ. ಈಗಾಗಲೇ ಪೊಲೀಸರು ಸ್ಟಾರ್ಟಿಂಗ್ ಅಲ್ಲೇ ಸರೆಂಡರ್ ಆಗಿದ್ದಂತ ಒಂದು ಟೀಮ್ ಏನಿತ್ತು, ರವಿ, ಕಾರ್ತಿಕ್, ನಿಖಿಲ್ ಮತ್ತೆ ಕೇಶವಮೂರ್ತಿ, ಇವ್ರನ್ನ ತುಮಕೂರು ಜೈಲಿಗೆ ಪ್ರಾಥಮಿಕ ಹಂತದಲ್ಲೇ ಇವರು ಮನವಿಯನ್ನ ಮಾಡಿ ತನಿಖಾ ತಂಡವೇ ಇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಂತೇಳಿ ಮನವಿಯನ್ನ ಮಾಡಿ ಕಳಿಸಿದ್ರು. ಹೀಗಾಗಿ ಅವ್ರನ್ನ ಪರಪ್ ನಗರಕ್ಕೆ ಬಿಟ್ಟೇ ಇರಲ್ಲ. ಪ್ರಮುಖವಾಗಿ ಈ ವಿಲ್ಸನ್ ಗಾರ್ಡನ್ ನಾಗನಂತಹ ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡು ಅಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡಿದ್ದಂತ ದರ್ಶನ್ಗೆ ಬಳ್ಳಾರಿಗೆ ಏಕಾಂಗಿಯಾಗಿ ಕಳಿಸಿದ್ದಾರೆ. ಅಲ್ಲಿ ಇರುವಂತ ಜೈಲು ಅಧಿಕಾರಿಗಳಿಗೂ ಸಹಿತ ಈಗಾಗಲೇ ಒಂದು ಸ್ಟ್ರಿಕ್ಟ್ ಸೂಚನೆಯನ್ನ ಕೊಡಲಾಗಿದೆ. ಆತನಿಗೆ ಯಾವುದೇ ಹೊರಗಿನ ವ್ಯಕ್ತಿಗಳ ಜೊತೆ ಹೆಚ್ಚಿನ ಸಂಪರ್ಕ ಮಾಡಿ ಐಷಾರಾಮಿಯ ಯಾವುದೇ ವ್ಯವಸ್ಥೆಗಳನ್ನ ಮಾಡಿಕೊಡಬಾರದು ಅಂತ. ಇದು ಕಳೆದ ಪರಪ್ ನಗರ ಜೈಲಿಗೆ ಸೇರ್ಕೊಂಡಾಗ್ಲಿಂದಲೂ ಇವರು ಸ್ಟೆಪ್ ಬೈ ಸ್ಟೆಪ್ ಆಗಿ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಈಗ ಲೇಟೆಸ್ಟ್ ಆಗಿ ಗೊತ್ತಾಗಿರೋ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ದರ್ಶನ್ಗೆ ಅದ್ಭುತವಾದಂತ ಒಂದು ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಹೊರಗಿನ ಪ್ರಪಂಚದಲ್ಲಿ ನ್ಯಾಯಾಲಯಕ್ಕೆ ದರ್ಶನ್ ಮನವಿಯನ್ನ ಮಾಡ್ತಾರೆ, ಸ್ಪೂನ್ ಬೇಕು, ಮತ್ತೆ ಪ್ಲೇಟ್ ಬೇಕು, ಹಾಸಿಗೆ ಬೇಕು, ಮನೆ ಊಟ ಬೇಕು ಅಂತ. ಆದ್ರೆ ಒಳಗಿನ ಪ್ರಪಂಚದಲ್ಲಿ ದರ್ಶನ್ಗೆ ಬೇಕಾದಂತ ಮೆತ್ತಗಿನ ಹಾಸಿಗೆಯೂ ಇತ್ತು, ಜೊತೆಗೆ ಬೇಕಾದಂತ ಪಾತ್ರೆಗಳು ಇತ್ತು, ಬೇಕಾದಂತ ಫುಡ್ ಸಹಿತ ಎಲ್ಲಿಂದ ಬೇಕಲ್ಲಿಂದ ಆರ್ಡರ್ ಮಾಡಿ ತರಿಸ್ಕೊಳ್ಳೋ ರೀತಿಯಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬೇಕಾದಾಗ ಆರ್ಡರ್ ಮಾಡ್ತಾರಲ್ಲ ಆ ರೀತಿಯಲ್ಲೇ ಅವರಿಗೆ ಬೇಕಾದಂತ ಫುಡ್ ಗಳನ್ನ ಸಹಿತ ತರಿಸ್ಕೊಂತಿದ್ರು ಮತ್ತೆ ಬೇಕಾದಂತ ಫುಡ್ ಗಳನ್ನ ಮಾಡ್ಕೊಳ್ತಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಸದ್ಯಕ್ಕೆ ಈಗ ದರ್ಶನನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಈಗ ಪರಪ್ ನಗರ
ಇದರಲ್ಲಿ ದರ್ಶನ್ ವಿರುದ್ಧವಾಗಿ 2 ಪ್ರಕರಣ ದಾಖಲಾಗಿದೆ. ಜೈಲ್ ಮ್ಯಾನ್ಯುವಲ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ, ಅಲ್ಲಿಯ ವ್ಯವಸ್ಥೆಗಳನ್ನ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಈಗ ತನಿಖೆಯನ್ನ ಮಾಡ್ಲಾಗ್ತದೆ. ಆ ಒಂದು ತನಿಖೆಯನ್ನ ಮಾಡ್ಲಿಕ್ಕೂ ಸಹಿತ ಪೊಲೀಸರು ನ್ಯಾಯಾಲಯದ ಅನುಮತಿ ಪಡೆದು ಈಗ ಜೈಲಿನ ಒಳಗೆ ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ವಿಚಾರಣೆಯ ಹಂತ ಮುಗಿದ ನಂತರ ಪ್ರಾಬಬ್ಲಿ 1 or 2 days ಆಗ್ಬೋದು, ಅಥವಾ ನ್ಯಾಯಾಲಯದ ಆದೇಶ ಇರೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಶಿಫ್ಟ್ ಮಾಡಿ ನಂತರದಲ್ಲೇ ವಿಚಾರಣೆಯನ್ನ ಸಂಬಂಧಪಟ್ಟಂತ ಜೈಲಿಗೆ ಹೋಗಿ ತನಿಖಾಧಿಕಾರಿಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಈಗ ನ್ಯಾಯಾಲಯ ಆದೇಶ ಕೊಟ್ಟಿರೋದ್ರಿಂದ ದರ್ಶನ್ ಬೆಂಗಳೂರಿನ ಪರಪ್ ನಗರ ಜೈಲಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗುವಂತದ್ದು 100% ಪಕ್ಕ ಆಗಿದೆ. ಇದು ನ್ಯಾಯಾಲಯದ ಆದೇಶ ಆಗಿದೆ. ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗಾಗಿ. ನೋಡಿ, ಬಳ್ಳಾರಿ ಯಾವುದಕ್ಕೆ ಪ್ರಸಿದ್ಧ ಅಂತ ಹೇಳಿದ್ರೆ ನಟೋರಿಯಸ್ ಗಳಿರುವಂತ ಸ್ಥಳ ಅದು ಬಳ್ಳಾರಿ ಜೈಲು. ಆ ಹೆಸರು ಕೇಳಿದ್ರೇನೆ ನಡ್ಕ ಬರುತ್ತೆ, ನೀವು ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು. ಅಂತ ಜೈಲಿಗೆ ಇದೀಗ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇದು ಸುದ್ದಿಯ ಬಿಗ್ ಇಂಪ್ಯಾಕ್ಟ್. ಪರಪ್ಪನಾಗ್ರಹಾರದಲ್ಲಿ ಯಾವ ರೀತಿಯಾಗಿದ್ರು ಈ ರೀತಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅಧಿಕಾರಿಗಳಿಗೆ ಇದಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಅಧಿಕಾರಿಗಳು ಕೇವಲ ಆದೇಶ ಸಿಗಲಿ, ಪರ್ಮಿಷನ್ ಸಿಗಲಿ ಅಂತ ಕಾಯ್ತಾ ಇದ್ರು. ಇದೀಗ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ.